ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಈ ಸಂಜೆ ಬಿಜೆಪಿ ಪಾಲಿಗೆ ಐತಿಹಾಸಿಕ ಘಳಿಗೆ. ಇಡೀ ದೇಶದಲ್ಲಿ ರಂಗೇರಲಿದೆ ಕೇಸರಿ ರಂಗು. ಸತತ 3ನೇ ಅವಧಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ. ರಾಯ್ಸಿನಾ ಹಿಲ್ಸ್ನಲ್ಲಿ ಸಕಲ ಸಿದ್ಧತೆ ಅಂತಿಮ ಘಟ್ಟ. ರಾಷ್ಟ್ರಪತಿ ಭವನಕ್ಕೆ ವಿದ್ಯುತ್ ದೀಪಾಲಂಕಾರ. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಸಾರ್ಕ್ ಪ್ರಮುಖರು. ಮೊದಲ ಹಂತದಲ್ಲಿ 52ರಿಂದ 55 ಸಚಿವರಾಗಿ ಪದಗ್ರಹಣ. ಸಂಪುಟ ದರ್ಜೆ ಸಚಿವರಾಗಿ 19ರಿಂದ 22 ಜನ ಪ್ರಮಾಣ. ರಾಜ್ಯ ಖಾತೆ ಸಚಿವ ಸ್ಥಾನಕ್ಕೆ 30ರಿಂದ 35 ಜನ ಶಪಥ. ಸರ್ಕಾರದ ಟಾಪ್ ಖಾತೆಗಳನ್ನು ಉಳಿಸಿಕೊಳ್ಳಲಿದೆ ಬಿಜೆಪಿ. ರಕ್ಷಣಾ, ಗೃಹ, ಹಣಕಾಸು, ವಿದೇಶಾಂಗ, ರೈಲ್ವೆ, ಕೇಸರಿ ಸೇನೆ ಪಾಲು. ಮಿತ್ರ ಪಕ್ಷಗಳಲ್ಲಿ ಟಿಡಿಪಿ, ಜೆಡಿಯುಗೆ ಸಿಂಹ ಪಾಲು. ನಮೋ ಸಂಪುಟದಲ್ಲಿ ರಾಜ್ಯಕ್ಕೆ ಸಿಗಲಿದೆ 4 ಸ್ಥಾನ. ಜೆಡಿಎಸ್ನಿಂದ ಎಚ್ಡಿಕೆ, ಬಿಜೆಪಿಯ ಜೋಶಿ, ಬೊಮ್ಮಾಯಿಗೆ ಮಂತ್ರಿ ಪಟ್ಟ ಸಾಧ್ಯತೆ. ಕಾರಜೋಳಗೆ ಖುಲಾಯಿಸುತ್ತಾ ಅದೃಷ್ಟ. ಮೋದಿ ಪ್ರಮಾಣ ವಚನಕ್ಕೆ ಸಿಗದ ಆಹ್ವಾನ. ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ನೀಡದ ಆಮಂತ್ರಣ. ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಕಿಡಿ. ಡಿಕೆ ಸುರೇಶ್ ಸೋಲಿಗೆ ಸಿಎಂ ಆ್ಯಂಡ್ ಟೀಮ್ ಕಾರಣ. ತಿಂಗಳ ಹಿಂದೆಯೇ ಹೇಳಿದ್ದೆ, ಈಗ ಅದು ರಿಪೀಟ್ ಆಗಿದೆ. ಡಿಕೆಶಿ ವಿರುದ್ಧ ಸಂಚಿನ ರೂಪ ಅಂತ ಸುರೇಶ್ ಗೌಡ ಸ್ಫೋಟ. ಸ್ವಪಕ್ಷದ ಶಾಸಕರ ವಿರುದ್ಧವೇ ಸಿಡಿದೆದ್ದ ಕೈ ಮುಖಂಡರು. ಪ್ರದೀಪ್ ಈಶ್ವರ್ ಡೈಲಾಗ್ನಿಂದ ರಕ್ಷಾರಾಮಯ್ಯಗೆ ಸೋಲು. ಸಚಿವ ಎಂಸಿ ಸುಧಾಕರ್ ಬಳಿ ದೂರುಗಳ ಸುರಿಮಳೆ. ಕಳೆದ ಸಲ ಗೌಡರನ್ನ ಸೋಲಿಸಿದ್ದು ನಾನೇ. ಕ್ಷೇತ್ರದಲ್ಲಿ ಬಿಜೆಪಿಗೆ 80,000 ಓಟು ಕೊಡಿಸಿದ್ದೆ. 5 ವರ್ಷದ ಬಳಿಕ ಸತ್ಯ ಬಾಯ್ಬಿಟ್ಟ ರಾಜಣ್ಣ. ಮದ್ದೂರು ಕ್ಷೇತ್ರದಲ್ಲಿ ಎಚ್ಡಿಕೆಗೆ 56,000 ಲೀಡ್. ಜಾಲತಾಣದಲ್ಲಿ ಉದಯ್ ಕದಲೂರ್ ಜನ್ಮ ಜಾಲಾಡ್ತಾ ಇರುವ ನೆಟ್ಟಿಗರು. ಟೀಕೆ ಬೆನ್ನಲ್ಲೇ ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ ಶಾಸಕ. ನನ್ನ ಸ್ಪರ್ಧೆಯಿಂದ ಸಿಟಿ ರವಿಗೆ ನ್ಯಾಯ ಸಿಕ್ಕಿದೆ. ಹಿಂದುತ್ವ ರಾಷ್ಟ್ರೀಯತೆಗೆ ಪರಿಷತ್ತಿನಲ್ಲಿ ಅವಕಾಶ ದಕ್ಕಿದೆ. ತಪ್ಪು ನಿರ್ಧಾರಗಳ ಬಗ್ಗೆ ಪಕ್ಷ ಎಚ್ಚೆತ್ತುಕೊಳ್ಳಲಿ ಎಂದ ರಘುಪತಿ ಭಟ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಿಗಮದ ಅಧ್ಯಕ್ಷ ಶಾಸಕ ಬಸನಗೌಡ ದದ್ದಲ್ ಸ್ಪಷ್ಟನೆ. ರಾಜ್ಯ ಸರ್ಕಾರದ ನಂಬರ್ 2 ಪಟ್ಟಕ್ಕೆ ಮತ್ತೆ ಕುಸ್ತಿ. ಲೋಕ ಎಲೆಕ್ಷನ್ನಲ್ಲಿ ನಿರೀಕ್ಷಿತ ಪ್ರದರ್ಶನ ವಿಫಲದಿಂದ ಕೂಗು. ಹೈಕಮಾಂಡ್ ಬಳಿ ಡಿಸಿಎಂ ಕೂಗಿಗೆ ಸಿಎಂ ಬಲ. ಎಸ್ಐಟಿಯ ಬಂಧಿಯಾದ ಮಾಜಿ ಸಂಸದ ಪ್ರಜ್ವಲ್. ಹೊಳೆನರಸೀಪುರ ಮಾಜಿ ಸಂಸದರ ನಿವಾಸದಲ್ಲಿ ಮಹಜರ್. ಬಯೋಲಾಜಿಕಲ್ ಎವಿಡೆನ್ಸ್ಗಾಗಿ ಎಸ್ಐಟಿ ಹುಡುಕಾಟ. ರಾಜ್ಯದಲ್ಲಿ ಮುಂಗಾರು ಮಳೆಯ ಸಪ್ಪಳ. 2ನೇ ವಾರದಲ್ಲೂ ಮಳೆಯನದ್ದೇ ಆಟ. ಸಾಲು ಸಾಲು ಅವಾಂತರ ಸೃಷ್ಟಿ ಮಾಡಿದ ವರುಣ. ನಿಪ್ಪಾಣಿ ತಾಲೂಕಲ್ಲಿ 3 ಗಂಟೆಗೂ ಹೆಚ್ಚು ಕಾಲ ಮಳೆ. ತುಂಬಿ ಹರಿದ ಹಳ್ಳ ಕೊಳ್ಳಗಳು, ರಸ್ತೆಗಳು ಜಲಾವೃತ. ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತ. ಬೆಳಗಾವಿಯ ವಡಗಾಂವ್ನಲ್ಲಿ ಧಾರಾಕಾರ ಮಳೆ. ಆನಂದ್ ನಗರದಲ್ಲಿನ ಮನೆಗಳು ಜಲಮಯ. ನೀರು ಹೊರಹಾಕಲು ಕುಟುಂಬಸ್ಥರ ಹರಸಾಹಸ. ಬಾಗಲಕೋಟೆ ಜಿಲ್ಲೆ ಬೀಳಗಿ ಭಾಗದಲ್ಲಿ ವ್ಯಾಪಕ ಮಳೆ. ಗಂಟೆಗಟ್ಟಲೆ ಸುರಿದ ಮಳೆಯಿಂದ ರಸ್ತೆಗಳಲ್ಲಿ ಉಕ್ಕಿದ ನೀರು. ಪರದಾಡಿದ ವಾಹನ ಸವಾರರು. ಜೇವರ್ಗಿ ಪಟ್ಟಣದಲ್ಲಿ ಸುರಿದ ಅಬ್ಬರದ ಮಳೆ. ಬಸ್ ಸ್ಟ್ಯಾಂಡ್ ಮುಂಭಾಗದ ರಸ್ತೆಯಲ್ಲಿ ಪ್ರವಹಿಸಿದ ನೀರು. 3 ದಿನಗಳ ರೆಡ್ ಅಲರ್ಟ್ ನೀಡಿದ ಹವಾಮಾನ ಇಲಾಖೆ. ಕಡಲ್ಕೊರೆತ ಭೀತಿಗೆ ಶಾಶ್ವತ ಪರಿಹಾರದ ಭರವಸೆ. ತಡೆಗೋಡೆಗಾಗಿ 80 ಕೋಟಿ ರೂಪಾಯಿ ಯೋಜನೆ ಪ್ರಸ್ತಾವನೆ. ಸ್ಪೀಕರ್ ಯುಟಿ ಖಾದರ್ ಹೇಳಿಕೆ.
ನಾಳೆ ಅರ್ಜುನ್ ಸರ್ಜಾ ಪುತ್ರಿ ಐಶ್ವರ್ಯ ವಿವಾಹ. ಚೆನ್ನೈ ನಿವಾಸದಲ್ಲಿ ಅದ್ದೂರಿ ಸಿದ್ಧತೆ. ಮದುವೆ ಮನೆಯಲ್ಲಿ ಹಳದಿ ಶಾಸ್ತ್ರದ ಸಂಭ್ರಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.